ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ದೊಡ್ಡ ಗೆಲುವು ಸಾಧಿಸಿ ರಾಜ್ಯಾದ್ಯಂತ ಜನಪ್ರಿಯತೆ ಪಡೆದ ಗಿಲ್ಲಿ ನಟರಾಜ್ ಅವರಿಗೆ ಈಗ ಮದುವೆ ಆಫರ್ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಗಿಲ್ಲಿ ಅವರ ಮದುವೆ ಬಗ್ಗೆ ನೇರವಾಗಿ ಪ್ರಶ್ನಿಸಿ ಹುಡುಗಿಯನ್ನ ಹುಡುಕುವ ಪ್ರಸ್ತಾಪ ಮಾಡಿದ್ದಾರೆ. ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಗಿಲ್ಲಿ ಫ್ಯಾನ್ಸ್ಗೆ ದೊಡ್ಡ ಎಕ್ಸೈಟ್ಮೆಂಟ್ ಆಗಿದೆ. ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ ಟ್ರೋಫಿ ಗೆದ್ದ ನಂತರ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಗಿಲ್ಲಿ ಅವರನ್ನ ಸ್ವಾಗತಿಸಿ ಅಭಿನಂದನೆ ಸಲ್ಲಿಸಿದರು. ಮಾತುಕತೆಯ ಮಧ್ಯೆ ಬೈರತಿ ಸುರೇಶ್ ಅವರು ಗಿಲ್ಲಿ ನಿನಗೆ ಮದುವೆ ಆಗಿದ್ಯಾ ಎಂದು ನೇರವಾಗಿ ಪ್ರಶ್ನಿಸಿದ್ದಾರೆ. ಗಿಲ್ಲಿ ನಟರಾಜ್ ಸಹಜವಾಗಿ ಇನ್ನೂ ಆಗಿಲ್ಲ ಸರ್ ಎಂದು ಉತ್ತರಿಸಿದರು. ತಕ್ಷಣ ಬೈರತಿ ಸುರೇಶ್ ಎಷ್ಟು ವರ್ಷ ಆಯಿತು ಎಂದು ಕೇಳಿದರು. ಗಿಲ್ಲಿ 25 ವರ್ಷ ಸರ್ ಎಂದು ಹೇಳಿದ್ದಾರೆ. ಇದನ್ನ ಕೇಳಿದ ಸಚಿವರು ಒಂದು ಕುಟುಂಬದ ಹುಡುಗಿ ಇದ್ದಾಳೆ, ನನಗೆ ಮದುವೆ ಮಾಡಿಸೋಕೆ ಎಂದು ಪ್ರಸ್ತಾಪಿಸಿದರು. ಗಿಲ್ಲಿ ನಟರಾಜ್ ನಾಚಿಕೆಯಿಂದ ನಗುತ್ತಾ ಸರ್ ನೋಡೋಣ ಎಂದು ಉತ್ತರಿಸಿದರು. ಈ ಸಂಭಾಷಣೆಯು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆಯೇ ನಡೆದಿತ್ತು. ಎಲ್ಲರೂ ನಗುತ್ತಾ ಶುಭ ಹಾರೈಸಿದರು. ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ ನಲ್ಲಿ ತಮ್ಮ ಸರಳತೆ, ಹಾಸ್ಯ ಮತ್ತು ಗ್ರಾಮೀಣ ಶೈಲಿಯಿಂದ ಲಕ್ಷಾಂತರ ಜನರ ಮನಸ್ಸು ಗೆದ್ದರು. ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದರು. ವಿಜಯದ ನಂತರ ಗಿಲ್ಲಿ ಅವರು ರಾಜ್ಯದ ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಮಾಡುವ ಮೂಲಕ ತಮ್ಮ ನಮ್ರತೆಯನ್ನ ತೋರಿಸಿದ್ದಾರೆ. ಈಗ ಸಚಿವ ಬೈರತಿ ಸುರೇಶ್ ಅವರಿಂದ ಬಂದಿರುವ ಮದುವೆ ಪ್ರಸ್ತಾಪವು ಗಿಲ್ಲಿ ಫ್ಯಾನ್ಸ್ಗೆ ದೊಡ್ಡ ಖುಷಿಯನ್ನ ನೀಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.